ನಮಸ್ಕಾರ ಸ್ನೇಹಿತರೆ. ಮೆಡಿಸಿನ್ ಅಥವಾ ಔಷಧ ಜೀವ ಉಳಿಸೋ ಸಂಜೀವಿನಿ ಅಲ್ವಾ? ಹುಷಾರಿಲ್ಲ ಅಂತ ಮೆಡಿಸಿನ್ ತಗೊಳ್ತೀವಿ ನಾವು. ಡಾಕ್ಟ್ರು ಬರ್ಕೊಡ್ತಾರೆ, ಮೆಡಿಕಲಲ್ಲಿ ಕೊಡ್ತಾರೆ, ತಗೊಳ್ತೀವಿ. ಒಂದೊಂದೇ ಸ್ಪೂನ್ ಸಿರಪ್ ಹೋದಾಗೂ ಕೂಡ, ಒಂದೊಂದೇ ಟ್ಯಾಬ್ಲೆಟ್ ಒಳಗೆ ಹೋದಾಗೂ ಕೂಡ ನಾವು ಅಂದ್ಕೊಳ್ತೀವಿ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಆದರೆ ಕರ್ನಾಟಕದಲ್ಲಿ ಇಂಥ ಔಷಧಿಗಳನ್ನೇ ವಿಷ ಮಾಡಲಾಗಿದೆ. ನಕಲಿ ಔಷಧ, ದೊಡ್ಡ ದೊಡ್ಡ ಕಂಪನಿಗಳ ಒಳ್ಳೊಳ್ಳೆ ಬ್ರ್ಯಾಂಡ್ ಔಷಧಿಗಳನ್ನು ಕೆಲ ಕಳ್ಳರು ಫೇಕ್ ಮಾಡಿ, ನಕಲಿ ಔಷಧಗಳನ್ನು ಫೇಕ್ ಲೇಬಲಿಂಗ್ ಮಾಡಿ ಮಾರಾಟ ಮಾಡಿ ಜನರ ಜೀವ ತೆಗಿತಾ ಇದ್ರು. ಈಗ ಅಫಿಷಿಯಲಿ ಪೊಲೀಸರು ಈ ನೆಟ್ವರ್ಕ್ ಅನ್ನ ಕೆಡವಿದ್ದಾರೆ, ಭೇದಿಸಿದ್ದಾರೆ. ಒಂದೇ ಒಂದು ರೇಡ್ನಲ್ಲಿ ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹತ್ತತ್ರ 5 ಕೋಟಿ ಮೌಲ್ಯದ ಫೇಕ್ ಮೆಡಿಸಿನ್ ನ ಸೀಸ್ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡಿ, ಇದೇನು ಗೋಲ್ಡ್ ಡೈಮಂಡ್ ಅಲ್ಲ, ಮೆಡಿಸಿನ್ 5 ಕೋಟಿ ಮೌಲ್ಯದ್ದು ಅಂತ ಹೇಳಿದ್ರೆ ಯೋಚನೆ ಮಾಡಿ. ಒಂದು ರೇಡಲ್ಲಿ ಸಿಕ್ಕಿರೋದು 4.91 ಕೋಟಿ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ. ಅಷ್ಟು ಮೌಲ್ಯದ್ದು ಎಷ್ಟು ಸಾವಿರಾರು ಮಾತ್ರೆಗಳಿದರಲ್ಲಿದ್ದಾವೆ ಹಾಗಾದರೆ ಯೋಚನೆ ಮಾಡಿ. ಸ್ವಲ್ಪ ದಿನ ಮುಂಚೆ ಉತ್ತರ ಪ್ರದೇಶದಲ್ಲೂ ಕೂಡ ಇಂತಹದ್ದೇ ನಕಲಿ ಔಷಧ ಜಾಲ ಸಿಕ್ಕಿತ್ತು. ಹಾಗಿದ್ರೆ ಈ ನೆಟ್ವರ್ಕ್, ಈ ನಕಲಿ ಔಷಧಿಗಳ ಮಾಫಿಯಾ ಹೇಗೆ ನಡೆಯುತ್ತೆ? ಈ ರಾಕ್ಷಸರು ಜೀವ ಉಳಿಸೋ ಔಷಧವನ್ನು ಯಾವ ರೀತಿ ವಿಷ ಮಾಡಿ ನಮ್ಮ ಮನೆಗಳಿಗೆ ಇದನ್ನು ತಲುಪಿಸ್ತಾ ಇದ್ದಾರೆ? ದೇಶದಲ್ಲಿ ನಕಲಿ ಔಷಧಗಳ ಜಾಲ ಯಾವ ಪ್ರಮಾಣದಲ್ಲಿದೆ? ಜೊತೆಗೆ ಸ್ನೇಹಿತರೆ, ವಯಸ್ಸಾದವರಿಂದ ಎಳೆ ಮಕ್ಕಳ ತನಕ ಔಷಧಿ ಕೊಡ್ತೀವಲ್ಲ ನಾವು, ಡಾಕ್ಟ್ರು ಬರ್ಕೊಟ್ರು ಅಂತ ಹೇಳಿ. ಈ ಫೇಕ್ ಮೆಡಿಸಿನ್ ಸಿಕ್ಕಿದ್ರೆ ಆ ಮಕ್ಕಳ ಮೇಲೆ, ವಯಸ್ಸಾದವ್ರ ಮೇಲೆ ಅಥವಾ ಒಬ್ಬ ಮನುಷ್ಯನ ಮೇಲೆ ಏನು ಪರಿಣಾಮ ಆಗುತ್ತೆ? ಇದನ್ನು ತಡಿಲಿಕ್ಕೆ ನಾವು ಅರ್ಜೆಂಟಾಗಿ ಏನು ಮಾಡಬೇಕು? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದಿನಾಂಕ ಆಗಸ್ಟ್ 18 ಮಂಗಳವಾರ ಕರ್ನಾಟಕದ ಆಹಾರ ಮತ್ತು ಔಷಧ ಆಡಳಿತ FDA ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ರಾಮನಗರದ ಬಿಡದಿ ಬಳಿ ಇರೋ ಫಾರ್ಮ್ ಹೌಸ್ ಒಂದರಲ್ಲಿ ಅನುಮಾನಾಸ್ಪದ ಚಟುವಟಿಕೆ ನಡೀತಾ ಇದೆ ಅನ್ನೋ ಸ್ಪಷ್ಟ ಮಾಹಿತಿ ಆಧರಿಸಿ ಈ ರೇಡ್ ಮಾಡಿದ್ರು. ಅಲ್ಲಿ ನಡೀತಾ ಇದ್ದಿದ್ದು ನಕಲಿ ಔಷಧಿಗಳ ಕರಾಳ ಜಾಲ. ಏನು ಮಾಡ್ತಾ ಇದ್ರು ಅಂದರೆ, ಬೇರೆ ರಾಜ್ಯಗಳಿಂದ ಅತ್ಯಂತ ಕಳಪೆ ಗುಣಮಟ್ಟದ ಅಥವಾ ಎಕ್ಸ್ಪೈರ್ ಆಗಿರೋ ಚೀಪ್ ಔಷಧ ಮತ್ತು ಮಾತ್ರೆಗಳನ್ನು ತಗೊಂಡ್ಬರ್ತಾ ಇದ್ರು. ಅದನ್ನು ಹೊಸ ಬಾಟಲ್ಗಳಿಗೆ ತುಂಬಿ ಅದರ ಮೇಲೆ ದುಬಾರಿ ಬ್ರ್ಯಾಂಡ್ಗಳ ಕವರ್ ಹಾಕಿ ಪ್ಯಾಕ್ ಮಾಡ್ತಾ ಇದ್ರು. ಕೇವಲ 600ರಿಂದ 700 ರೂಪಾಯಿ ಬೆಲೆಯ ಕಳಪೆ ಔಷಧಿಗೆ 6,000ರಿಂದ 7,000 ರೂಪಾಯಿಯ ಫೇಕ್ ಲೇಬಲ್ ಅಂಟಿಸ್ತಾ ಇದ್ರು. ಬರೋಬ್ಬರಿ 10 ಪಟ್ಟು ಲಾಭದಲ್ಲಿ ಫೇಕ್ ಔಷಧಿಗಳನ್ನು ಮಾರ್ತಾ ಇದ್ರು, ತಿಂದೋರು ಸತ್ತರೆ ಸಾಯಿಲಿ ಅಂಥೇಳಿ. ಈ ಫಾರ್ಮ್ ಹೌಸ್ನಲ್ಲಿ ಯಾವುದೋ ಸಣ್ಣ ಪುಟ್ಟ ಜ್ವರ, ನೆಗಡಿ ಮಾತ್ರೆಗಳನ್ನು ಮಾತ್ರ ಅಲ್ಲ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಜೀವ ಉಳಿಸೋಕೆ ಬೇಕಾಗಿದ್ದ ಅತ್ಯಮೂಲ್ಯ ಔಷಧಿಯನ್ನು ಕೂಡ ನಕಲು ಮಾಡಿ ಸೇಲ್ ಮಾಡ್ತಾ ಇದ್ರು ಇವರು. ಇದರಲ್ಲಿ ಒಂದಿಷ್ಟು ಔಷಧಗಳಿಗೆ ಪ್ರಸಿದ್ಧ ಕಂಪನಿಗಳ ನಕಲಿ ಲೇಬಲನ್ನು ಹಚ್ಚಿದ್ರೆ, ಇನ್ನೂ ಕೆಲವಕ್ಕೆ ಯಾವುದೇ ಲೇಬಲ್ ಇರಲಿಲ್ಲ. ಸೀಸ್ ಆದ ಔಷಧಗಳಲ್ಲಿ ಯಾವುದೆಲ್ಲ ಇತ್ತು ಗೊತ್ತಾ? ಸೆಫಿಯಾವಿಜೆನ್ 2.5 ಬ್ಯಾಕ್ಟೀರಿಯಾಗಳಿಂದ ಬರೋ ಗಂಭೀರ ಸೋಂಕುಗಳಿಗೆ ಕೊಡೋ ಮೆಡಿಸಿನ್ ಇದು. 5,640 ವಯಾಲ್ಗಳಷ್ಟು ಸೀಸ್ ಆಗಿದೆ. ಇದರ ಮೌಲ್ಯವೇ 3,38,00,000 ರೂಪಾಯಿ. ಎನೋಕ್ಸಾವಿಟಾಜ್ ಇಂಜೆಕ್ಷನ್. ಇದನ್ನು ಸಾಮಾನ್ಯವಾಗಿ ICUಗಳಲ್ಲಿರೋ ರೋಗಿಗಳಿಗೆ ಉಂಟಾಗೋ ಗಂಭೀರ ಸೋಂಕುಗಳ ನಿವಾರಣೆಗೆ ಯೂಸ್ ಮಾಡ್ತಾರೆ. ಪೇಷಂಟ್ ICUಗೆ ಹೋಗೋದಂದ್ರೆ ಏನು, ಕ್ರಿಟಿಕಲ್ ಕಂಡೀಷನ್ ಅಂತ. ಅಲ್ಲಿ ಕೊಡೋ ಮೆಡಿಸಿನ್ಗೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡೋ ಮೆಡಿಸಿನ್ಗೆ ಅದನ್ನು ಫೇಕ್ ಮಾಡಿದ್ರೆ ಏನಾಗುತ್ತೆ? ಕ್ರಿಟಿಕಲ್ ಕಂಡೀಷನಲ್ಲಿರೋ ರೋಗಿ ಸ್ಥಿತಿ. ಇದು 470 ವಯಾಲ್ ಸಿಕ್ಕಿದೆ. ಇದರ ಮೌಲ್ಯ 27.5 ಲಕ್ಷ ರೂಪಾಯಿ. ಹಾಗೆ ಎಂಬ್ಲಾವಿಯೋ, ಇದಕ್ಕೆ ಜಗತ್ತಿನ ಪ್ರಸಿದ್ಧ ಫೈಸರ್ ಕಂಪನಿಯ ಲೇಬಲನ್ನು ಅಂಟಿಸಿದ್ರು ಇವರು. ಆ ಕಂಪನಿಯವ್ರ ತಪ್ಪಂತಲ್ಲ, ಈ ಕಳ್ಳರು ಫೇಕ್ ಔಷಧಿಗೆ ಆ ಪ್ರಸಿದ್ಧ ಕಂಪನಿಗಳ ಲೇಬಲ್ಗಳನ್ನು ಅಂಟಿಸಿದ್ರು. ಇದು ಕೂಡ ICUಗಳಲ್ಲಿ ಬಳಸುವ ಅತ್ಯಂತ ದುಬಾರಿ ಔಷಧಗಳಲ್ಲಿ ಒಂದು. ಇದು 264 ವಯಾಲ್ಗಳು ಸಿಕ್ಕಿವೆ. ಇದರ ಮೌಲ್ಯ ಸುಮಾರು 20.5 ಲಕ್ಷ ರೂಪಾಯಿ. ಜೊತೆಗೆ NTIV ಮತ್ತು ಟೈಬ್ನೆಟ್ನಂತಹ ಇಂಜೆಕ್ಷನ್ಸ್, ಇವು ತಲಾ 44 ವಯಾಲ್ ಸಿಕ್ಕಿವೆ. ಇದರ ವ್ಯಾಲ್ಯೂ 2 ಲಕ್ಷ ರೂಪಾಯಿಗೂ ಅಧಿಕ. ಇದಕ್ಕೆ ಸ್ಟಾನೆಕ್ಸ್ ಡ್ರಗ್ ಆ್ಯಂಡ್ ಕೆಮಿಕಲ್ಸ್ ಕಂಪನಿಯ ಲೇಬಲನ್ನು, ನಕಲಿ ಲೇಬಲನ್ನು ಹಚ್ಚಲಾಗಿತ್ತು. ಇದು ಏನಕ್ಕೆ ಬಳಸ್ತಾರೆ ಗೊತ್ತಾ? ಚರ್ಮದ ತೀವ್ರ ಸೋಂಕು ಹಾಗೂ ಹೊಟ್ಟೆಯ ಸೋಂಕುಗಳಿಗೆ ಯೂಸ್ ಮಾಡೋದಿದು. ಹಾಗೆ ಹಿಸ್ಲ್ಯಾಮ್ ಇಂಜೆಕ್ಟಬಲ್ಸ್,
1531 ವಯಾಲ್ ಸಿಕ್ಕಿವೆ. ಇದಕ್ಕೆ ವೆಲ್ ಕ್ಯೂರ್ ರೆಮಿಡೀಸ್ ಕಂಪನಿಯ ಲೇಬಲ್ನ ಹಾಕಲಾಗಿದೆ. ಇನ್ನು ಸುಮಾರು 35 ಲಕ್ಷ ರೂಪಾಯಿ ಮೌಲ್ಯದ 30 ಬಾಕ್ಸ್ ಅವಧಿ ಮುಗಿದ ಔಷಧಗಳು ಸಿಕ್ಕಿವೆ. ಇವುಗಳ ದಿನಾಂಕ ಮತ್ತು ಪ್ಯಾಕಿಂಗ್ ಬದಲಾಯಿಸಿ ರೀಸೇಲ್ ಮಾಡೋಕೆ ಇಡಲಾಗಿತ್ತು. ಒಟ್ಟಾರೆ 4.91 ಕೋಟಿ ರೂಪಾಯಿ ಮೌಲ್ಯದ ಔಷಧವನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಒಂದು ರೇಡ್ನಲ್ಲಿ ರಾಜ್ಯವ್ಯಾಪಿ ದೇಶವ್ಯಾಪಿ ಎಷ್ಟು ಆಗ್ತಿರ್ಬೋದು, ಎಷ್ಟು ರೋಗಿಗಳ ದೇಹಕ್ಕೆ ಎಳೆ ಮಕ್ಕಳಿಗೆ ಕೊಡ್ತಾರಲ್ವ ಔಷಧಿಯನ್ನು, ಕೆಮ್ಮು ಕಾಫು ಅಂತೇಳಿ ಶುರುವಾಗುತ್ತಲ್ವ, ಅಲ್ಲಿಂದ ವಯಸ್ಸಾಗಿರೋರ ತನಕ ಎಲ್ಲ ಏಜ್ ಗ್ರೂಪ್ನ ರೋಗಿಗಳಿಗೆ, ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ಕ್ಯಾನ್ಸರ್ನಂಥ ಸಮಸ್ಯೆಗಳಿಗೆ ಮೆಡಿಸಿನ್ ತಗೊಳ್ತಾ ಇರ್ತಾರಲ್ವಾ, ಅವರ ದೇಹಕ್ಕೆ ಈ ರೀತಿ ಫೇಕ್ ವಿಷ ಹೋದರೆ ಸುಮ್ಮನೆ ಹೆಸರಿಗೊಂದು ಲೇಬಲ್ ಹಾಕಿ ಸಿಕ್ಕಿದ್ದನ್ನು ಕೊಟ್ಟರೆ ಅವರು ಹೋಪ್ನಲ್ಲಿ ಭರವಸೆಯೊಂದಿಗೆ ಕಷ್ಟಪಟ್ಟು ದುಡಿದ ದುಡ್ಡನ್ನು ಕೊಟ್ಟಿದ್ದನ್ನು ತಗೊಂಡು ಬಾಡಿಗೆ ಹಾಕೋತಾರಲ್ಲ, ಯಾವ ಥರದ ರಾಕ್ಷಸರು ಇವರು. ಹಾಗಾದರೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಪ್ರಭುದೇವ್ ಗೌಡ, ತೇಜಸ್, ವೆಂಕಟೇಶ್, ನವೀನ್ ಸೇರಿ 4 ತಾವರೆಕೆರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಕಿಂಗ್ ಪಿನ್ ಪ್ರಶಾಂತ್ ಅನ್ನೋನು ದುಬೈನಲ್ಲಿದ್ದಾನೆ. ಅವನನ್ನು ಹಿಡಿಯೋಕ್ಕೀಗ ಬಲೆ ಬೀಸಲಾಗಿದೆ ಅಂತ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್. ಅಷ್ಟು ಸೀರಿಯಸ್ ಕೇಸ್ ಇದು. ಈ ನಕಲಿ ದಂಧೆ ನಡೀತಾ ಇತ್ತಲ್ಲ, ಈ ಫಾರ್ಮ್ ಹೌಸ್ ಸಿದ್ದಯ್ಯ ಅನ್ನೋ ವ್ಯಕ್ತಿಗೆ ಸೇರಿದ್ದು. ಅದನ್ನು ದುಬೈನಲ್ಲಿ ಕೂತಿರೋ ಪ್ರಶಾಂತ್ ಅನ್ನೋ ವ್ಯಕ್ತಿ ಲೀಸಿಗೆ ತಗೊಂಡಿದ್ದ ಮತ್ತು ಪ್ರಶಾಂತನ ಸಂಬಂಧಿ ತೇಜಸ್ ಅನ್ನು ಇದನ್ನು ನೋಡ್ಕೊಳ್ತಾ ಇದ್ದ ಅಂತ ಹೇಳಲಾಗ್ತಿದೆ. ಈ ಜಾಲದ ಬೇರು ಎಲ್ಲಿದೆ ಅಂತ ಹುಡ್ಕೋಕೆ ಕರ್ನಾಟಕ ಸರ್ಕಾರ ಈಗ SIT ವಿಶೇಷ ತನಿಖಾ ತಂಡವನ್ನು ರಚಿಸೋಕೆ ಮುಂದಾಗಿದೆ. ಕಂಪ್ಲೀಟ್ ಬುಡ ಕೈ ಹಾಕ್ತೇವೆ ಇದ್ರದ್ದು ಅಂತ ಆರೋಗ್ಯ ಸಚಿವ UT ಖಾದರ್ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ನಕಲಿ ಔಷಧ ಬಗ್ಗೆ ಖಚಿತ ಮಾಹಿತಿ ಕೊಟ್ಟವರಿಗೆ 10,000ದಿಂದ 50,000 ರೂಪಾಯಿವರೆಗೆ ಬಹುಮಾನ ಕೊಡೋದಕ್ಕೂ ಕೂಡ ಸರ್ಕಾರ ಚಿಂತನೆ ನಡೆಸಿದೆ. ಸ್ನೇಹಿತರೆ, ಇದು ಕೇವಲ ಒಂದು ಇನ್ಸಿಡೆಂಟ್ ಅಲ್ಲ. ಈ ಫೇಕ್ ಮೆಡಿಸಿನ್ ಮಾಫಿಯಾ ಜಗತ್ತಲ್ಲೇ ಇದೆ. ಅದರಲ್ಲೂ ಕೂಡ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಎಲ್ಲ ಕಡೆ ಇದೆ. ಭಾರತದಲ್ಲಿ ತುಂಬಾ ಜಾಸ್ತಿನೇ ಆವರಿಸಿದೆ. ಇದೇ ಆಗಸ್ಟ್ 20ನೇ ತಾರೀಕು UPಯಲ್ಲಿ ಇದಕ್ಕಿಂತ ದೊಡ್ಡ ಫೇಕ್ ಔಷಧಿಗಳ ನೆಟ್ವರ್ಕ್ ಸಿಕ್ಕಿತ್ತು. ಲಕ್ನೋ, ಆಗ್ರಾ, ವಾರಣಾಸಿ, ಗೋಂಡಾ ಅಧಿಕಾರಿಗಳು ರೇಡ್ ಮಾಡಿದ್ರು. ಅಲ್ಲೂ 5.5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧವನ್ನು ಸೀಸ್ ಮಾಡಲಾಗಿತ್ತು. ರೋಗ ನಿರೋಧಕ ಶಕ್ತಿನೇ ಇಲ್ಲದೆ ಇರೋ ಅಥವಾ ಚಿಕಿತ್ಸೆಯ ಗುಣವೇ ಇಲ್ಲದೆ ಇರೋ ಚಾಕ್ ಪೌಡರ್, ಸ್ಟಾರ್ಚ್, ಅತ್ಯಂತ ಕಮ್ಮಿ ಗುಣಮಟ್ಟದ ಕೆಮಿಕಲ್ಗಳನ್ನು ಕ್ಯಾಪ್ಸೂಲ್ಗಳಲ್ಲಿ ತುಂಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ದು ಲೋಗೋ ಹಾಕಿಬಿಟ್ಟು ಅದನ್ನು ಇಂತಿಂಥ ಮೆಡಿಸಿನ್ ಅಂತ ಸುಳ್ಳೆ ಮಾರಲಾಗ್ತಾ ಇತ್ತು. ಇಲ್ಲೂ ಕೂಡ ಪ್ರಮುಖ ಆಂಟಿಬಯೋಟಿಕ್ಸ್ ಮತ್ತು ICU ಇಂಜೆಕ್ಷನ್ಗಳನ್ನು ಫೇಕ್ ಮಾಡ್ತಾ ಇದ್ರು. ಇನ್ನು ಈ UP ಮಾಫಿಯಾ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅಂತ ಹೇಳಿದ್ರೆ, ಅವರು ಬಿಲ್ಲಿಂಗ್ ಸಾಫ್ಟ್ವೇರ್ಗಳನ್ನೇ ತಿರುಚಿದ್ರು. ಮೆಡಿಸಿನ್ ಡೆಲಿವರಿ ಆಗದೇ ಇದ್ರೂ ಕೂಡ ಫೇಕ್ ಬಿಲ್ಗಳನ್ನು ಸೃಷ್ಟಿ ಮಾಡಿ ಒರಿಜಿನಲ್ ಸಿಸ್ಟಮ್ ಒಳಗೇನೆ ಈ ಫೇಕ್ ಮೆಡಿಸಿನ್ಗಳನ್ನು ತೂರಿಸ್ತಾ ಇದ್ರು. ಅತ್ತ ದಿಲ್ಲಿಯಲ್ಲೂ ಕೂಡ ಫೇಕ್ ಮೆಡಿಸಿನ್ ಸೇಲ್ ಮಾಡ್ತಾ ಇದ್ದ ಪ್ಯಾನ್ ಇಂಡಿಯಾ ಗ್ಯಾಂಗ್ನ ಹಿಡಿಯಲಾಗಿದೆ. ಇವರು ಕ್ಯಾನ್ಸರ್ ಸೇರಿ ಪ್ರಮುಖ ಕಾಯಿಲೆಗೆ ಬೇಕಾದ ಔಷಧಗಳನ್ನು ಸೇಲ್ ಮಾಡ್ತಾ ಇದ್ರು. ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಜನ. ಇದು ಕೊಲೆನೇ. ಇದು ಕೊಲೆ ಅಂತ ಹೇಳಿದ್ರೆ ಲಾಭಕ್ಕೆ ಅಥವಾ ಯಾವುದೋ ಘರ್ಷಣೆಗೆ ಕೊಲೆ ಮಾಡ್ತಾರಲ್ಲ, ಅದು ಮಾತ್ರ ಕೊಲೆ ಅಲ್ಲ, ನೇರ ಕೊಲೆ. ದುಡ್ಡಿನ ಆಸೆಗಾಗಿ ವಿಷ ತಿನ್ನಿಸೋದು ಕೂಡ ಕೊಲೆನೇ ಇದು. ಇನ್ನೊಬ್ರು ಏನಾರು ಆಗಲಿ ನಾನು ಬದುಕ್ತೀನಿ, ದುಡ್ಡು ಮಾಡ್ಕೊಳ್ತೀನಿ ಅನ್ನೋದು ಕೂಡ ಕೊಲೆನೇ ಇದು. ಅಲ್ಲೂ ಕೂಡ 12 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು UPಯಲ್ಲಿ. ಬಿಡೀಗ ಬಳ್ಳಾರಿಗೆ ಬನ್ನಿ ವಾಪಸ್ಸೀಗ. ಬಳ್ಳಾರಿಯಲ್ಲಿ ಸಂಭವಿಸಿದ್ದ ರಿಂಗರ್ ಲ್ಯಾಕ್ಟೇಟ್ IV ದ್ರಾವಣ ಕೇಸ್ ನಿಮಗೆ ನೆನಪಿರ್ಬೋದು. ಲಾಸ್ಟ್ 2 years ಬಿಫೋರ್ 2024 ನವೆಂಬರ್ ತಿಂಗಳಲ್ಲಿ ಒಂದೇ ಹಾಸ್ಪಿಟಲ್ನಲ್ಲಿ 5 ಬಾಣಂತಿಯರ ಸರಣಿ ಸಾವಾಗಿತ್ತು. ಇದಕ್ಕೆ ಕಾರಣ ಕಳಪೆ ಗುಣಮಟ್ಟದ IV ಫ್ಲೂಯಿಡ್ ಅಂತ ಆಮೇಲೆ ಗೊತ್ತಾಗಿತ್ತು. 2015ರಲ್ಲಿ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಒಂದು ವರದಿಯನ್ನು ರಿಲೀಸ್ ಮಾಡಿತ್ತು. ಅದರ ಪ್ರಕಾರ ಭಾರತದಲ್ಲಿ ಸೇಲ್ ಆಗೋ 25% ಔಷಧ ನಕಲಿ ಅಥವಾ ಕಳಪೆ ಗುಣಮಟ್ಟದ್ದು ಅಂತ. ಹೀಗೆ ಇಡೀ ದೇಶವನ್ನ ಈ ನಕಲಿ ಔಷಧದ ಸಮಸ್ಯೆ ಕಾಡ್ತಾ ಇದೆ. ಸ್ನೇಹಿತರೆ, ನಕಲಿ ಔಷಧ 4 ರೀತಿಯಲ್ಲಿ ನಿಮ್ಮ ದೇಹವನ್ನ ಡ್ಯಾಮೇಜ್ ಮಾಡುತ್ತೆ. ಅದು ಹೇಗೆ ಅಂತಲೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ. ನಾವು ಎಂತಹ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿದ್ರು ಕೂಡ ಆರೋಗ್ಯದ ಸಮಸ್ಯೆ ಅನ್ನೋದು ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಇಂದಿನ ಕಾಲದ ಅನಿವಾರ್ಯತೆ. ಆದರೆ ಯಾವ ತಗೋಬೇಕು, ಎಷ್ಟೊಂದು ಪ್ಲಾನ್ಸ್ ಇದಾವಲ್ಲ. ಆ ಪ್ರೋಸೆಸ್ ಅನ್ನ ಸಿಂಪ್ಲಿಫೈ ಮಾಡಿ ನಿಮಗೆ ಈಗಲೇ ಹೆಲ್ತ್ ಇನ್ಶೂರೆನ್ಸ್ನ ರಕ್ಷಣೆಯನ್ನು ನಿಮಗೆ ಮಾಡಿಕೊಡೋಕೆ ಡಿಟೋದವರ ಹೆಲ್ಪನ್ನು ನೀವು ಪಡಿಬೋದು. ಕನ್ನಡಿಗರಾಗಿರೋ ನಿಖಿಲ್ ಕಾಮತ್, ನಿತಿನ್ ಕಾಮತ್ ನಿಮ್ಗೆ ಗೊತ್ತಿರ್ಬೋದು, ಝೀರೋದಾದ ಉದ್ಯಮಿಗಳು. ಅವರ ಬೆಂಬಲಿತ ಸಂಸ್ಥೆ ಡಿಟೋ. ಅವರಿಗೆ ಗೂಗಲ್ನಲ್ಲಿ 4.9 ಸ್ಟಾರ್ ಔಟ್ ಆಫ್ 5 ರೇಟಿಂಗ್ ಇದೆ. ಅಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಬೆಸ್ಟ್ ಪಾಲಿಸಿಯನ್ನ ಬೈ ಮಾಡೋಕೆ ಹೆಲ್ಪ್ ಮಾಡ್ತಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಅವರ ಲಿಂಕ್ ಇದೆ. ನೀವು ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಫ್ರೀ ಇರೋ ಟೈಮ್ನಲ್ಲಿ ಅವ್ರ ಹತ್ರ ಒಂದು
ಆ ಅಪಾಯಿಂಟ್ಮೆಂಟ್ನ ಫ್ರೀಯಾಗಿ ಬುಕ್ ಮಾಡ್ಕೋಬೋದು. ನೀವು ಕಾಲ್ ಥ್ರೂ ಆದರೂ ಮಾತಾಡ್ಬೋದು, ವಾಟ್ಸಪ್ ಚಾಟ್ ಆದರೂ ಕೂಡ ಅವ್ರ ಹತ್ರ ಮಾಡ್ಬೋದು ನೀವು. ಅದೇ ನೀವು ಕನ್ನಡ ಅಡ್ವೈಸರ್ ಬೇಕು ಅಂತ ಮೆನ್ಷನ್ ಮಾಡಿದ್ರೆ IRDAI ಸರ್ಟಿಫೈಡ್ ಕನ್ನಡ ಅಡ್ವೈಸರನ್ನೇ ಅವ್ರು ನಿಮಗೆ ಅಸೈನ್ ಮಾಡ್ತಾರೆ. 500-600 ರೂಪಾಯಿಗೆಲ್ಲ 10ರಿಂದ 20 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡಿಸ್ಬೋದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಡಿಟೇಲ್ ಲಿಂಕನ್ನು ಚೆಕ್ ಮಾಡಿ ಬನ್ನಿ. ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಡೈರೆಕ್ಟ್ ಫ್ಯಾಟಾಲಿಟಿ, ನೇರ ಸಾವು ಉಂಟಾಗುತ್ತೆ. ಆರಂಭದಲ್ಲಿ ಹೇಳಿದ ಹಾಗೆ ICUನಲ್ಲಿರೋ ರೋಗಿ ಕ್ರಿಟಿಕಲ್ ಇರೋ ಕಂಡೀಷನಲ್ಲಿ ಇನ್ಫೆಕ್ಷನ್ ಕಮ್ಮಿ ಮಾಡೋಕೆ ಆ್ಯಂಟಿಬಯೋಟಿಕ್ಗಳನ್ನು ಕೊಟ್ಟಾಗ ಅದು ಫೇಕ್ ಆಗಿ ಯಾವ್ಯಾವುದೋ ಕೆಮಿಕಲ್ ಆಗಿದ್ರೆ ರೋಗಿಯ ದೇಹದಲ್ಲಿರೋ ಇನ್ಫೆಕ್ಷನ್ ಒಮ್ಮೆಲೆ ಬ್ಲಡ್ ಪೂರ್ತಿ ಹರಡುತ್ತೆ. ರೋಗಿ ಇಮಿಡಿಯೇಟ್ ಆಗಿ ಪ್ರಾಣ ಕಳ್ಕೊಳ್ತಾರೆ. ಒಂದು ವೇಳೆ ತಕ್ಷಣ ಸಾವು ಸಂಭವಿಸಿಲ್ಲ ಅಂದರೂ ಕೂಡ ಕೆಲವರಿಗೆ ಅಂಗಾಂಗ ವೈಫಲ್ಯಕ್ಕೆ ಅವರ ಹತ್ರ ಹೋಗಿ ಅವರ ಆರ್ಗ್ಯಾನ್ಸ್ ಎಲ್ಲ ಇಂಟರ್ನಲಿ ಅವರ ಅಂಗಾಂಗಗಳು, ಕಿಡ್ನಿ, ಲಿವರು, ಹಾರ್ಟು ಎಲ್ಲ ಪ್ರಮುಖ ಅಂಗಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಬ್ರೈನ್ಗೂ ಎಫೆಕ್ಟ್ ಆಗ್ಬೋದು. ಯಾಕಂದರೆ ಒಂದು ಮೆಡಿಸಿನ್ ಮಾಡಬೇಕು ಅಂದರೆ ಅಲ್ಲಿ ಮಿಕ್ಸ್ ಆಗೋ ಕೆಮಿಕಲ್ಸ್ನಲ್ಲಿ 1 ನ್ಯಾನೋಗ್ರಾಮ್ ಕೂಡ ವ್ಯತ್ಯಾಸ ಆಗಬಾರ್ದು. ಕೆಮಿಕಲ್ ವಿಷ ಅಲ್ವಾ, ಸ್ವಲ್ಪ ಆ ಕಡೆ ಆದರೆ ದೇಹದ ಮೇಲೆ ಬೇರೆದೇ ಥರ ರಿಯಾಕ್ಟ್ ಮಾಡುತ್ತೆ. ಜೊತೆಗೆ ಸೈಲೆಂಟ್ ಕಿಲ್ಲರ್ ಆಗಿ ಸ್ಲೋಲಿ ಒಬ್ಬ ವ್ಯಕ್ತಿಯನ್ನು ಇದು ಕರಗಿಸ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ಈಗ BP ಶುಗರ್ ಇರೋರು ಡೈಲಿ ಮಾತ್ರೆ ತಗೊಳ್ತಿರ್ತಾರೆ. ಆದರೆ ಅದೇ ಮಾತ್ರೆ ಫೇಕ್ ಆಗಿಬಿಟ್ರೆ ಆ ಮಾತ್ರೆಯ ಎಫೆಕ್ಟ್ 0. ಮಾತ್ರೆ ತಗೊಳ್ತಿದ್ದೀನಿ ಅಂತ ಅವರು ಸುಮ್ಮನಿರ್ತಾರೆ, ಆದರೆ ಕಡೆಗೆ ಒಂದಿನ BP ಶುಗರ್ ಸ್ಪೈಕ್ ಆಗಿ ಜೀವನೇ ಹೋಗ್ಬಿಡ್ಬೋದು. ಇನ್ನು 4ನೇದು ಅತ್ಯಂತ ಅಪಾಯಕಾರಿ, ಗುಣಮಟ್ಟವಿಲ್ಲದ, ಡೋಸ್ ಕಮ್ಮಿ ಇರೋ ನಕಲಿ ಮಾತ್ರೆ ತಿಂದಾಗ ನಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯಾಗಳು ಪೂರ್ತಿಯಾಗಿ ಸಾಯಲ್ಲ. ಬದಲಾಗಿ ಆ ಬ್ಯಾಕ್ಟೀರಿಯಾಗಳು ಔಷಧಿಗೆ ಒಗ್ಗಿಕೊಂಡು ರೂಪಾಂತರಗೊಂಡು ಸೂಪರ್ ಬಗ್ ಆಗಿಬಿಡ್ತವೆ. ಅವಕ್ಕೆ ಯಾವ ಔಷಧಿನೂ ನಾಟೋದಿಲ್ಲ. ಸೊ ನಿಮಗೆ ಮುಂದೆ ನಿಜವಾದ ಕರೆಕ್ಟ್ ಔಷಧಿ ಕೊಟ್ಟಾಗಲೂ ಕೂಡ ಆ ರೋಗಾಣುಗಳು ಸಾಯದೇ ಇರ್ಬೋದು. ಒಂದು ವೇಳೆ ಆ ರೋಗಾಣುವಿಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋ ಸಾಮರ್ಥ್ಯ ಇದ್ದರೆ ಇನ್ನೂ ಅಪಾಯಕಾರಿ, ಬೇರೆಯವ್ರಿಗೂ ಹರಡಿಸ್ಬಿಡ್ತಾರೆ ಕಾಯಿಲೆನ. ಹಾಗಿದ್ರೆ ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ತಿರೋ ಈ ಫೇಕ್ ಮೆಡಿಸಿನ್ ದಂಧೆಕೋರರಿಗೆ ನಮ್ಮ ದೇಶದಲ್ಲಿ ಕಾನೂನಿನ ಭಯ ಇಲ್ವಾ? ಖಂಡಿತ ಇದೆ. ನಮ್ಮ ದೇಶದಲ್ಲಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940 ಇದೆ. ಸ್ವಾತಂತ್ರ್ಯ ಪೂರ್ವದ ಕಾಯ್ದೆಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಹಾಗಂತ ಇದನ್ನು ಭಾಳ ವೀಕ್ ಏನಿಲ್ಲ. ಆನ್ ಪೇಪರ್ ಇದು ಸ್ಟ್ರಾಂಗ್ ಆಗೇ ಇದೆ. ಇದರ ಸೆಕ್ಷನ್ 27A ಪ್ರಕಾರ ನಕಲಿ ಔಷಧವನ್ನು ತಯಾರಿಸಿ ಅದರಿಂದ ರೋಗಿ ಪ್ರಾಣ ಕಳ್ಕೊಂಡ್ರೆ ಅಥವಾ ಗಂಭೀರ ಹಾನಿಯಾದರೆ 10 ವರ್ಷಗಳಿಂದ ಜೀವಾವಧಿ ತನಕ ಶಿಕ್ಷೆ ವಿಧಿಸ್ಬೋದು. ಕನಿಷ್ಠ 10 ಲಕ್ಷ ರೂಪಾಯಿ ಅಥವಾ ವಶಪಡಿಸಿಕೊಂಡ ಔಷಧಿಗಳ ಮೌಲ್ಯದ 3 ಪಟ್ಟು ದಂಡ ವಿಧಿಸಲಾಗುತ್ತೆ. ರೋಗಿಗೆ ಹಾನಿ ಆಗಿಲ್ಲ ಅಂದ್ರೂ ಈ ಕೇಸ್ ಪ್ರೂವ್ ಆದರೆ 7 ವರ್ಷಗಳಿಂದ ಜೀವಾವಧಿ ಶಿಕ್ಷೆವರೆಗೆ ಅವಕಾಶ ಇದೆ. ಮತ್ಯಾಕೆ ನಡೀತಾ ಇದೆ? ಕಳ್ಳರು ಹೇಗೆ ಬಚಾವಾಗ್ತಿದ್ದಾರೆ? ನಮ್ಮ ಸಿಸ್ಟಮ್ನಲ್ಲಿರೋ ಸಮಸ್ಯೆಯಿಂದ. ಒಂದು ಫೇಕ್ ಮೆಡಿಸಿನ್ ಕೇಸ್ ಪ್ರೂವ್ ಆಗಬೇಕು ಅಂದರೆ ಮಾತ್ರೆಯ ಸ್ಯಾಂಪಲ್ ತಗೋಬೇಕು, ಲ್ಯಾಬ್ಗೆ ಕಳಿಸ್ಬೇಕು, ರಿಪೋರ್ಟ್ ಬರಬೇಕು, ಆಮೇಲೆ ಇನ್ವೆಸ್ಟಿಗೇಷನ್ ಆಗಿ ಇಂತಿಂಥ ವ್ಯಕ್ತಿನದು ಮಾಡಿದ್ದು ಅನ್ನೋದು ಸಾಬೀತಾಗಬೇಕು. ಆದರೆ ಇಲ್ಲಿ ತನಿಖೆ ಹಂತದಲ್ಲೇ ಸಿಕ್ಕಾಪಟ್ಟೆ ವಿಳಂಬ ಆಗ್ತಿರೋದ್ರಿಂದ, ಇದನ್ನು ಇನ್ನೂ ಕೂಡ ನಮ್ಮ ಸಿಸ್ಟಮ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳದೇ ಇರೋದ್ರಿಂದ ಕೇಸ್ ಬಿದ್ದು ಹೋಗ್ತಾ ಇದ್ದಾವೆ, ಸ್ಲೋ ಆಗ್ತಾ ಇದ್ದಾವೆ. ಎಷ್ಟೋ ಸಲ ಸಾಕ್ಷಿಗಳೇ ಇರೋದಿಲ್ಲ ಅಥವಾ ಬೇಲ್ ಸಿಕ್ಬಿಡುತ್ತೆ. ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಗಳ ಕೊರತೆ ತುಂಬ ಇದೆ. ಸುಮಾರು 10,500 ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇವೆ. ಭಾರತಕ್ಕೆ ಸುಮಾರು 3,000 ಔಷಧ ನಿರೀಕ್ಷಕರು ಬೇಕು, ಡ್ರಗ್ ಇನ್ಸ್ಪೆಕ್ಟರ್ಸ್ ಬೇಕು. ಆದರೆ ಇರೋದು ಕೇವಲ 1,467 ಇನ್ಸ್ಪೆಕ್ಟರ್ಸ್ ಮಾತ್ರ. ಲೋವರ್ ಲೆವೆಲ್ನಲ್ಲಿ ಶಾರ್ಟೇಜ್ ಜಾಸ್ತಿ ಇದೆ. ಜೊತೆಗೆ ಎಷ್ಟೋ ಸಲ ಸರ್ಕಾರಿ ಅಧಿಕಾರಿಗಳು ಕೂಡ ಭ್ರಷ್ಟರು ಈ ಮಾಫಿಯಾದವರೊಂದಿಗೆ ಸೇರ್ಕೊಂಡಿರ್ತಾರೆ. ಹೀಗಾಗಿ ಒಂದು ತನಿಖೆ ನಡೆಯೋದೇ ಇಲ್ಲ. ತನಿಖೆ ನಡೆದರೂ ಕೂಡ ಮೇಲೆ ವಿವರಿಸಿದ ಕಾರಣಗಳಿಂದ ಸ್ಲೋ ಆಗುತ್ತೆ. ಅಷ್ಟರಲ್ಲಿ ಕಳ್ಳರು ಜೀವನವನ್ನೇ ಮುಗಿಸಿರ್ತಾರೆ, ಎಸ್ಕೇಪ್ ಆಗಿರ್ತಾರೆ. ಇದು ಬದಲಾಗಬೇಕು. ಖಾಲಿ ಇರೋ ಸಾವಿರಾರು ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಭ್ರಷ್ಟಾಚಾರ 0 ಆಗಬೇಕು. ಎಲ್ಲ ಕಡೆ ಸರ್ಕಾರಿ ಇಲಾಖೆಗಳಲ್ಲಾಗಬೇಕು. ಇಲ್ಲಂತೂ ಆಗಲೇಬೇಕು. ಜನರ ಜೀವದ ವಿಚಾರ. ನಾವು ಜನ ಅದನ್ನು ಕೇಳಬೇಕು, ಸರಿ ಮಾಡಿ ಅಂಥೇಳಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಅಪರಾಧಿಗೆ ಫಾಸ್ಟ್ ಆಗಿ ಶಿಕ್ಷೆ ಆಗಬೇಕು. ಜೊತೆಗೆ ಮೆಡಿಸಿನ್ ಪ್ಲಾಂಟಿಂದ ಸ್ಟೋರ್ಗೆ ಬರೋವರೆಗೆ ನಿರಂತರವಾಗಿ ಮಾನಿಟರ್ ಮಾಡೋಕ್ಕೆ ಡಿಜಿಟಲ್ ಸಿಸ್ಟಮ್ ತರೋ ಅವಶ್ಯಕತೆ ಇದೆ. ಜೊತೆಗೆ ನಕಲಿ ಅಂತ ಗೊತ್ತಿದ್ದು ಕಮಿಷನ್ ಆಸೆಗೆ ಮಾರೋ ಡಿಸ್ಟ್ರಿಬ್ಯೂಟರ್ಗಳ ಲೈಸೆನ್ಸನ್ನು ಲೈಫ್ ಟೈಮ್ ಬ್ಯಾನ್ ಮಾಡಬೇಕು. ಡಿಸ್ಟ್ರಿಬ್ಯೂಟರ್ಗಳು, ಮೆಡಿಕಲ್ನವ್ರು ಕೆಲವರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರಲ್ವ, ಅದನ್ನು ಅವ್ರನ್ನ ಪರ್ಮನೆಂಟ್ಲಿ ಈ ಬಿಸ್ನೆಸ್ನಿಂದ ಹೊರಗೆ ಹಾಕಬೇಕು, ಆ್ಯಕ್ಷನ್ ತೊಗೋಬೇಕು. ಅವರು ಅಪರಾಧಿಗಳೇ. ಇದೆಲ್ಲ ಮಾಡಿದಾಗ ಮಾತ್ರ ಫೇಕ್ ಮೆಡಿಸಿನ್ ದಂಧೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಭಾಳ ಕಷ್ಟ. ಜನಕ್ಕೆ ಗೊತ್ತಾಗಲ್ಲ. ಲೇಬಲ್ ನೋಡ್ತಾರೆ, ಒಳ್ಳೆ ಬ್ರ್ಯಾಂಡ್ ಹೆಸರು ಕಾಣುತ್ತೆ, ತೊಗೊಂಬರ್ತಾರೆ ದುಬಾರಿ ದುಡ್ಡು ಕೊಟ್ಟು. ಅವ್ರಿಗೇನು ಗೊತ್ತಿರುತ್ತೆ? ಮಾತ್ರೆನ ಬಿಡಿಸ್ಬಿಟ್ಟು ಲ್ಯಾಬಿಗೆ ತೊಗೊಂಡೋಗಿ ಕಾಂಪೋಸಿಷನ್ ಚೆಕ್ ಮಾಡ್ತಾರೆ, ಕೆಮಿಕಲ್ ಯಾವುದಿದೆ ಅಂತ ಹೇಳಿದ್ರಲ್ಲಿ. ಹಾಗಾಗಿ ತುಂಬ ಕಷ್ಟ ಜನರಿಗೆ. ಹೀಗಾಗಿ ಸ್ನೇಹಿತರೆ ಏನು ಮಾಡ್ಬೋದು? ಸ್ವಲ್ಪ ರೆಪ್ಯೂಟೆಡ್, ನಂಬಿಕಸ್ಥ ಮೆಡಿಕಲ್ ಸ್ಟೋರ್ಗಳಲ್ಲಿ, ಆಥೋರೈಸ್ಡ್ ಸ್ಟೋರ್ಗಳಲ್ಲಿ ಮಾತ್ರ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಇರೋದ್ರಲ್ಲೇ ಸ್ವಲ್ಪ ನೀವು ಇಂಥವುಗಳನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅದು ಆನ್ಲೈನೋ ಆಫ್ಲೈನೋ ನಾವು ನಿಮಗೆ ಹೇಳಲ್ಲ. ಇಂಥ ಪರ್ಟಿಕ್ಯುಲರ್ ಶಾಪ್ ಅಂತಲೂ ನಾವು ನಿಮಗೆ ಹೇಳಲ್ಲ. ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಮಾರ್ತಿರೋರು ಅವರ ರೆಪ್ಯುಟೇಷನ್ಗೆ ಹೆದರೋ ಥರ ಒಂದು ಇಮೇಜ್ ಏನು ಮೇಂಟೈನ್ ಮಾಡಿರ್ತಾರೆ. ಅಂಥ ಕಡೆ
ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಪ್ರಿಫರ್ ಮಾಡ್ತೀರಿ ಅಂದರೆ ಅಗೇನ್ ಅಲ್ಲೂ ಕೂಡ ನಾವು ಯಾವುದೇ ರೆಕಮೆಂಡೇಷನ್ ಮಾಡಲ್ಲ ಇಲ್ಲಿ, ಯಾಕಂದರೆ ಇದು ಔಷಧಿಗಳ ವಿಚಾರ. ನೀವು ಆಥರೈಸ್ಡ್ ಅಧಿಕೃತ ಮತ್ತು ರೆಪ್ಯೂಟೆಡ್ ಜಾಗಗಳಿಂದ ಮಾತ್ರ ಪರ್ಚೇಸ್ ಮಾಡಿ ಅನ್ನೋದು ನಮ್ಮ ಸಲಹೆ ಸ್ನೇಹಿತರೆ. ಇಲ್ಲಿ ತನಕ ನಮಗೆ ದೇಶದಲ್ಲಿ ಸಿಗೋ ಪ್ರತಿ ಮಾತ್ರೆನೂ ಗ್ಯಾರಂಟಿ ಸೇಫ್ ಇದೆ ಅಂಥೇಳಿ ಮೆಸೇಜ್ ಕ್ಲಿಯರ್ ಆಗೋ ತನಕ, ಆ ಭರವಸೆ ನಮಗೆ ಸಿಗೋ ತನಕ, ಜೊತೆಗೆ ಮಾತ್ರೆಯ ಕವರ್, ಅದರ ಪ್ರಿಂಟಿಂಗ್, ಹಾಲೋಗ್ರಾಮ್ ಮತ್ತು ಎಕ್ಸ್ಪೈರಿ ಡೇಟನ್ನು ಕ್ರಾಸ್ ಚೆಕ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾವಾಗಲೂ ಅದನ್ನೇ ಹೇಳೋದು ಸ್ನೇಹಿತರೆ, ಕಾಯಿಲೆ ಬಂದು ಇದೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡೋದಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋದ್ರ ಕಡೆಗೆ ನಾವು ಪ್ರಯತ್ನ ಪಡಬೇಕು. ಮನುಷ್ಯರಿಗೆ ಆರೋಗ್ಯದ ಸಮಸ್ಯೆ ಬರಬಹುದು, ಎಲ್ಲ ನೀವು ಹೆಲ್ದಿ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್, ರುಟೀನ್ ಇದ್ದರೂ ಕೂಡ ಬರ್ಬೋದು. ಆದರೆ ಅವಾಯ್ಡಬಲ್ ಇರ್ತಾವಲ್ಲ ಒಂದಷ್ಟು ನಮ್ಮ ಕಾರಣಗಳಿಂದ ಬರೋದು, ದುಶ್ಚಟಗಳಿಂದ ಬರೋದು, ಕೆಟ್ಟ ಫುಡ್ ಹ್ಯಾಬಿಟಿಂದ ಬರೋದು, ಕೆಟ್ಟ ರುಟೀನಿಂದ ಬರೋದು, ಲೈಫ್ ಸ್ಟೈಲಿಂದ ಬರೋದು, ಕೆಟ್ಟ ಬಿಹೇವಿಯರಿಂದ, ಕೆಟ್ಟ ರೋಡ್ ಮ್ಯಾನರ್ಸಿಂದ ಬರುವಂಥ ಅಪಘಾತಗಳು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದಲ್ಲ ನಾವು. ಸೊ ಸ್ನೇಹಿತರೆ, ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಹಾಗೂ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಸೇಫ್ ಮೆಡಿಸಿನ್ಗಳನ್ನು ಪಡ್ಕೊಳ್ಳೋಕ್ಕೆ ಬೇಕಾಗಿರೋ ಹೆಜ್ಜೆಗಳನ್ನು ನೀವು ತಗೊಳ್ಳೇಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಕಡೆದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ರಿಮೈಂಡರ್ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ನೇಹಿತರೆ ನಾವು ಡಿಟೋದವರ ಲಿಂಕನ್ನು ಕೊಟ್ಟಿರ್ತೀವಿ. ನಿಮ್ಮಲ್ಲಿ ಯಾರೂ ಕೂಡ ಇನ್ನೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ನಾಳೆ ಅಂತೇಳಿ ಮುಂದಕ್ಕೆ ಹಾಕ್ತಾ ಹೋಗಿದ್ರೆ ನೀವು ಈ ಕೂಡಲೇ ಡಿಟೋದವರ ಹೆಲ್ಪನ್ನು ಪಡ್ಕೊಂಡು ನಿಮಗೆ, ನಿಮ್ಮ ಇನ್ಕಮ್ಗೆ, ನಿಮ್ಮ ಫ್ಯಾಮಿಲಿಯ ಸದಸ್ಯರ ಸಂಖ್ಯೆಗೆ, ನೀವು ಸಿಂಗಲ್ ಆಗಿದ್ದರೆ ಸಿಂಗಲ್ ಅಥವಾ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ, ನೀವು ಕಸ್ಟಮೈಸ್ಡ್ ಟೈಲರ್ ಮೇಡ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಅವರ ಥ್ರೂ ನೀವು ಆಯ್ಕೆ ಮಾಡ್ಕೋಬೋದು. ಅವರು ನಿಮಗೆ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮಗೆ ಅಸೈನ್ ಮಾಡ್ತಾರೆ. ಒನ್ ಆನ್ ಒನ್ ನೀವು ಡೈರೆಕ್ಟಾಗಿ ಅವರೊಟ್ಟಿಗೆ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಕನ್ನಡ, ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು ಕನ್ನಡ ಅಡ್ವೈಸರ್ ಬೇಕು ಅಂತ, ನಿಮ್ಮ ಭಾಷೆಯಲ್ಲೇ ಅವರು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ನಿಮಗೆ ಒಂದು ಬಲಶಾಲಿಯಾದ, ನಿಮಗೆ ಈಸಿಲಿ ಒಂದು 10-20 ಲಕ್ಷ ರೂಪಾಯಿಗಳ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಕವರನ್ನು ಕೊಡೋ, ಹುಷಾರು ತಪ್ಪಿ ಹಾಸ್ಪಿಟಲಿಗೆ ಸೇರೋ ಸಿಚುವೇಶನ್ ಬಂತು ಅಂತ ಹೇಳಿದ್ರೆ ಕಂಪ್ಲೀಟ್ ಹಾಸ್ಪಿಟಲ್ ಬಿಲ್ ಟೇಕನ್ ಕೇರ್ ಆಫ್ ಆಗಬೇಕು, ನಿಮಗೆ ಮತ್ತೆ ಸಾಲ ಮಾಡೋ ಪರಿಸ್ಥಿತಿ ಬರಬಾರ್ದು. ಆ ರೀತಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಬೈ ಮಾಡೋಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ಗೈಡೆನ್ಸ್ ನೀಡ್ತಾರೆ. ಫ್ರೀಯಾಗಿ ನೀವು ಅವರ ಅಡ್ವೈಸನ್ನು ಪಡಿಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಚೆಕ್ ಮಾಡೋ ಮೂಲಕ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.